ಹಲೋ ಎವ್ರಿವನ್. 86ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು 0.5 ಆಗಿದ್ದು, ವಸ್ತುವು ದರ್ಪಣದಿಂದ 15 ಸೆಂಟಿಮೀಟರ್ ದೂರವಿದ್ದರೆ ಆ ಪೀನ ದರ್ಪಣದ ಸಂಗಮ ದೂರ ಕಂಡುಹಿಡಿದು ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಬರೆಯಿರಿ. ಸೊ ಇಲ್ಲಿ ಪ್ರತಿಬಿಂಬದ ವರ್ಧನೆಯನ್ನ ಕೊಟ್ಟಿದ್ದಾರೆ, ಹಾಗೆ ದರ್ಪಣದಿಂದ ವಸ್ತು ಎಷ್ಟು ದೂರದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಎಂನ ಬೆಲೆ ವರ್ಧನೆ ಎಂ ಬೆಲೆ ಆಗಿದೆ, ಹಾಗೆ ವಸ್ತು ದರ್ಪಣದಿಂದ ಎಷ್ಟು ದೂರದಲ್ಲಿದೆ ಅಂದ್ರೆ ಯು ಬೆಲೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ವಿ ಬೆಲೆಯನ್ನ ಕಂಡುಹಿಡಿಬೇಕು. ನಂತರ ಪೀನ ದರ್ಪಣದ ಸಂಗಮ ದೂರ ಅಂದ್ರೆ ಎಫ್ ನ ಬೆಲೆಯನ್ನ ಕಂಡುಹಿಡಿಬೇಕು. ಮೊದಲಿಗೆ ವಿ ಕಂಡುಹಿಡಿಯೋದಕ್ಕೆ ನಾವು ಎಂ ಸಮ -v/u ಸೂತ್ರವನ್ನ ಹಾಕೊಂಡು ಇಲ್ಲಿಂದ ನಾವು ವಿಗೆ ಸೂತ್ರವನ್ನ ಬರ್ಕೊಂಡ್ರೆ ಎಂ ಗುಣಿಸು ಯು ಅಂತ ಆಗುತ್ತೆ. ಎಂ ನ ಬೆಲೆ 0.5, ಯು ನ ಬೆಲೆ -15 ಆಗಿರೋದಕ್ಕೆ -v ಬೆಲೆ -15 ಅಂತ ಸಿಗುತ್ತೆ. ಸೊ ವಿ ಯ ಬೆಲೆ -7.5 ಸೆಂಟಿಮೀಟರ್. -v ಬೆಲೆ -7.5. ಹಾಗಾಗಿ ವಿ ಬೆಲೆ ಏನಾಗುತ್ತೆ 7.5 ಸೆಂಟಿಮೀಟರ್ ಅಂತ ಆಗುತ್ತೆ. ಸೊ ವಿ ಸಿಕ್ಕ ನಂತರ ನಾವು ಸಂಗಮ ದೂರವನ್ನ ಕಂಡುಹಿಡಿಯೋದಕ್ಕೆ 1/f ಸಮ 1/v + 1/u ಸೂತ್ರವನ್ನ ಹಾಕಿ ಇಲ್ಲಿ ವಿ ಮತ್ತೆ ಯುಗಳ ಬೆಲೆಯನ್ನ ಆದೇಶಿಸಿ ಇಲ್ಲಿ ವಿ ಬೆಲೆ 7.5 ಹಾಗೆ ಯು ಬೆಲೆ -15 ಆಗಿರೋದಕ್ಕೆ ಇದು 1/7.5 -1/15 ಅಂತ ಆಗುತ್ತೆ. ಇವುಗಳ ಲಸಾವನ್ನ ತಗೊಂಡು ನಾವು ಭಾಗಾಕಾರವನ್ನ ಮಾಡಿದಾಗ ಎಫ್ ನ ಬೆಲೆ 5 ಸೆಂಟಿಮೀಟರ್ ಅಂತ ಸಿಗತ್ತೆ. ಸೊ ಎಫ್ ಬೆಲೆ 5 ಸೆಂಟಿಮೀಟರ್ ಸಿಕ್ಕಿರೋದಕ್ಕೆ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬ, ಹಾಗೆ ಗಾತ್ರದಲ್ಲಿ ಅದು ವಸ್ತುವಿಗಿಂತ ಚಿಕ್ಕದಾದಂತಹ ಪ್ರತಿಬಿಂಬ ಉಂಟಾಗಿದೆ ಅನ್ನೋದನ್ನ ನೋಡಬಹುದು.